ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ದಾಂಪತ್ಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಇದನ್ನು ನೀವೇ ಸರಿಪಡಿಸ್ಕೊಳ್ಬೋದು. ಆದರೆ ಯಾರೂ ಕೂಡ ನಾನು ಸೋಲುವುದಿಲ್ಲ ಅನ್ನುವಂತಹ ಹಠಕ್ಕೆ ಬಿದ್ದಾಗ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ದಿನಪೂರ್ತಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ವಿರಸ ಅಂತಕ್ಕಂಥದ್ದಿರುತ್ತೆ. ಮುಖ ಕೊಟ್ಟು ಮಾತಾಡದೇ ಇರತಕ್ಕಂಥದ್ದು, ಪರಸ್ಪರವಾಗಿ ಎಲ್ಲ ವಿಚಾರಕ್ಕೂ ಕೂಡ ಆಕ್ಷೇಪಗಳನ್ನು ಎತ್ತತಕ್ಕಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಗಳು ಮನೆಗೆ ಬರಬಹುದು. ಹಾಗೆ ಅವರ ಎದುರುಗಡೆ ನೀವು ಯಾವ ರೀತಿಯಲ್ಲಿ ನಡ್ಕೊಳ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಯೋಚನೆಯಲ್ಲೇ ನೀವು ಮಗ್ನರಾಗಿ ಹೋಗಿರ್ತೀರಿ. ಹೊರಗಿನ ಯಾವ ಪ್ರಪಂಚದ ವಿಚಾರವೂ ಕೂಡ ನಿಮಗೆ ಬೇಕಾಗಿರೋದಿಲ್ಲ. ಅಂದರೆ ಬೇಜವಾಬ್ದಾರಿತನ ಅನ್ನುವಷ್ಟು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಮನೆಯಿಂದ ಹೊರಗೆ ಹೋಗೋದು, ಮನೆಯವರು ನಿಮ್ಮ ಬಗ್ಗೆ ಮಾತಾಡೋದು, ಇವೆಲ್ಲವೂ ಕೂಡ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ವೃಥಾ ಖರ್ಚು, ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಅನಗತ್ಯವಾದಂತಹ ವಾದ ವಿವಾದಗಳಲ್ಲಿ ಭಾಗಿಗಳಾಗ್ತೀರಿ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಷಭ ರಾಶಿ, ಕುಟುಂಬದ ಸದಸ್ಯರಿಗೋಸ್ಕರವಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು. ಕುಟುಂಬದ ಸದಸ್ಯರು ಸಂತೋಷವಾಗಿರಲಿ, ಅವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಳ್ಳಿ ಅಂತಕ್ಕಂತಹ ಮನೋಭಾವದಿಂದ ಹಣವನ್ನು ಖರ್ಚು ಮಾಡುವಂಥದ್ದಾಗತ್ತೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದ, ನಿಮ್ಮ ಯಾಜಮಾನ್ಯದಿಂದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗತಕ್ಕಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಒದಗಿ ಬಂತು ಅಂತಾದರೆ ನೀವಿದ್ದರೆ ಅದನ್ನೆಲ್ಲ ನಿವಾರಿಸ್ತೀರಿ, ಬಗೆಹರಿಸ್ತೀರಿ ಅಂತಕ್ಕಂತಹ ಧೈರ್ಯ ಮನೆಯಲ್ಲಿ ಎಲ್ಲರಿಗೂ ಕೂಡ ಇರುವಂಥದ್ದು. ದೂರದಿಂದ ಬರ್ತಕ್ಕಂತಹ ಅತಿಥಿಗಳಿಗೂ ಕೂಡ ನೀವು ತುಂಬ ಜಾಗ್ರತೆಯಿಂದ ಅಥವಾ ತುಂಬ ಎಚ್ಚರಿಕೆಯಿಂದ ಅಥವಾ ತುಂಬ ಪ್ರೀತಿ ವಿಶ್ವಾಸದಿಂದ ಅವರನ್ನು ನೋಡ್ಕೊಳ್ತಕ್ಕಂತಹದ್ದು ಎಲ್ಲರಿಗೂ ಇಷ್ಟ ಆಗುವಂಥದ್ದಾಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ತುಂಬ ಉತ್ತಮವಾದಂತಹ ದಿವಸ. ಪ್ರಗತಿಗೆ ಅವಕಾಶಗಳು ಇರತಕ್ಕಂತಹ ದಿವಸ. ಭೂಮಿ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ವಿವಾದಗಳು ಏನೇ ಇದ್ದರೂ ಕೂಡ ಇತ್ಯರ್ಥ ಆಗೋದಕ್ಕೆ ಒಳ್ಳೆಯ ಸಮಯ. ಹಾಗಂತ ಅದೇ ಇತ್ಯರ್ಥ ಆಗಿಬಿಡುತ್ತಾ? ಇಲ್ಲ, ನಿಮ್ಮ ಪ್ರಯತ್ನವೂ ಕೂಡ ಅಲ್ಲಿ ಅತಿ ಮುಖ್ಯವಾಗುತ್ತೆ. ಈ ದಿವಸ ಪ್ರಯತ್ನವನ್ನು ಮಾಡಿ ಸಫಲತೆಯನ್ನು ನೋಡಬಹುದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಅವಕಾಶ ಇರುವಂಥವರು ಆಂಜನೇಯನನ್ನು ಉದ್ದೇಶವಾಗಿಟ್ಟುಕೊಂಡು ಹನುಮಾನ್ ಚಾಲೀಸವನ್ನು, ಆಂಜನೇಯ ಅಷ್ಟೋತ್ತರವನ್ನು ಪಠನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬದ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆಯನ್ನು ನಡೆಸಿದಾಗ ನಿಮಗೂ ಕೂಡ ಸಮಾಧಾನವಾಗುತ್ತೆ. ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಬೋದು. ಇನ್ಯಾವುದಾದ್ರೂ ನಿರ್ಧಾರವನ್ನು ಮಾಡಬೇಕು ಅಂತಾದರೆ ಈ ಸಮಯದಲ್ಲಿ ಮಾಡಬಹುದು ಅನ್ನುವಂಥದ್ದು. ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣುತ್ತೆ. ದೂರದ ಪ್ರಯಾಣಕ್ಕೆ ಅವಕಾಶ ಸಿಕ್ಕುವಂಥದ್ದು ಕೂಡ ಇಲ್ಲಿ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ವಿದೇಶಕ್ಕೆ ಹೋಗ್ಬೋದು ಅಥವಾ ದೂರದ ಊರಿಗೆ ಪ್ರಯಾಣವನ್ನು ಮಾಡಬಹುದು ಅಥವಾ ಯಾವುದೋ ಪ್ರವಾಸಕ್ಕೋಸ್ಕರವಾಗಿ ಹೋಗಿ ಬರಬಹುದು ಅನ್ನುವಂಥದ್ದು. ಉದ್ಯೋಗದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶದಿಂದ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಯಾವುದನ್ನು ನೀವು ಅಪೇಕ್ಷೆ ಪಟ್ಟಿದ್ರೋ ಅದೇ ನಿಮ್ಮ ಪರವಾಗಿ ಬರುತ್ತೆ, ಆಗತ್ತೆ ಅನ್ನುವಂಥದ್ದು ಸಂತೋಷವಾಗುತ್ತೆ. ಈ ದಿವಸ ಲಾಭದ ಅವಕಾಶಗಳು ನಿಮಗೆ ಹೆಚ್ಚಾಗುವಂಥದ್ದಿದೆ. ವೈವಾಹಿಕ ಜೀವನದ ಒತ್ತಡ ಸ್ವಲ್ಪ ಮಟ್ಟಿಗೆ ದೂರವಾಗುವಂಥದ್ದು. ಸಾಂಸಾರಿಕವಾಗಿ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನವೇ ಹೆಚ್ಚಾಗಿ ಕಾಣ್ತಕ್ಕಂಥದ್ದಾಗಿರೋದ್ರಿಂದ ಅದೆಲ್ಲವೂ ಕೂಡ ದೂರವಾಗುವಂತಹ ಸಂದರ್ಭ. ನಿಮ್ಮ ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಾನೇ ಅಂತಕ್ಕಂತಹ ಅಹಂಕಾರ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ತೊಂದರೆಗೆ ಕಾರಣವಾಗುತ್ತೆ. ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಕೇವಲ ಮಾತು ಅಷ್ಟೇ, ಧೈರ್ಯ ಕಡಿಮೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಕುಟುಂಬದವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಜೊತೆಗೆ ಸ್ಥಿರವಾದಂತಹ ಮನಸ್ಸಿನಿಂದ ಎಲ್ಲವನ್ನು ಎದುರಿಸಬೇಕಾಗತ್ತೆ. ಆದರೆ ಅಂತಹ ಧೈರ್ಯ ನಿಮಗೆ ಕಡಿಮೆ ಅಂತ ಹೇಳಬೇಕಾದಂಥದ್ದು. ನೌಕರಿಯ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು, ಸವಾಲುಗಳು ಎದುರಾಗ್ತಕ್ಕಂಥದ್ದು. ಮತ್ತೆ ಮತ್ತೆ ಅದೇ ನಿಮಗೆ ಮರುಕಳಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಅಹಂಕಾರದಿಂದಲೇ ಇಂದಿನ ಎಲ್ಲ ಕೆಲಸಕ್ಕೆ ಅಡಚಣೆ ಆಗ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ.